ನಮಸ್ಕಾರ ಎಲ್ಲರಿಗೂ. ನಿಮ್ಮಲ್ಲಿ ನನಗೆ ಆದ ಒಂದು ನೋವಿನ ಸಂಗತಿನ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ನಂತರ ಯೋಚನೆ ಮಾಡೋರು ಮಾತ್ರ ನೋಡಿ, ಬೇರೆ ತರ ಯೋಚನೆ ಮಾಡೋರೆಲ್ಲ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡಬೇಡಿ. ಯಾಕಂದ್ರೆ ನೀವು ಹಾಕೋ ಒಂದೊಂದು ಕಮೆಂಟು ಓದಕ್ಕಾಗಲ್ಲ. ದಯವಿಟ್ಟು ಸಭ್ಯರು ಮಾತ್ರ ನೋಡಿ ಇದನ್ನ, ಆಯ್ತಾ? ಸಭ್ಯರು, ಮಾನವೀಯತೆ ಇರೋರು, ಆಯ್ತಾ? ನೀತಿ, ನ್ಯಾಯ, ಧರ್ಮ ಅಂತ ಯೋಚನೆ ಮಾಡೋರು ಮಾತ್ರ ನನ್ನ ವಿಡಿಯೋ ನೋಡಿ ಅಂತ ನಿಮ್ಮಲ್ಲಿ ಬೇಡ್ಕೋತೀನಿ. ಯಾಕೆ ಅಂತೀರಾ? ಈ ವಿಷಯ ಆಗಿದೆ. ಯಾಕಂದ್ರೆ ನಾನೇನೋ ಹೇಳೋದು ಅದಕ್ಕೆ ಬೇರೆ ಬೇರೆ ಕಮೆಂಟ್ಗಳು ನಂಗೆ ಇಷ್ಟ ಆಗೋದಿಲ್ಲ. ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಅದು ಕೂಡ ಸಿಸಿ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗಿರೋದು. ಸ್ವಲ್ಪ ಕೋಪ, ಸ್ವಲ್ಪ ಅಲ್ಲ ಜಾಸ್ತಿ ದುಃಖ, ತುಂಬಾ ನೋವು ಎಲ್ಲ ಆಗಿದೆ ನಂಗೆ. ಹಾಗಾಗಿ ನಿಮಗೂ ಒಂದು ಸ್ವಲ್ಪ ಹೇಳಿದ್ರೆ ಕೆಲವರಾದ್ರೂ ಮಾರ್ಪಾಡಾಗ್ತಾರೆ ಅನ್ನೋದು ನನಗೆ. ಯಾಕಂದ್ರೆ ಗೊತ್ತಿಲ್ಲದೆ ತಪ್ಪುಗಳಾಗ್ತಿರುತ್ತೆ. ತಪ್ಪು ಅನ್ನೋದು ಬೇಕು ಅಂತ ಯಾರು ಮಾಡೋದಿಲ್ಲ. ಪಾಪ ಅವ್ರಿಗೆ ಕೆಲವರಿಗೆ ತಪ್ಪು ಇದು ಅಂತಾನೆ ಗೊತ್ತಿರಲ್ಲ, ಆ ತರ ತಪ್ಪು ಮಾಡ್ತಿರ್ತಾರೆ. ಕೆಲವರಿಗೆ ಇದು ನಾವು ಮಾಡ್ತಿರೋದು ತಪ್ಪು ಅಂತ ಅನ್ಸೇ ಇರಲ್ಲ. ಅಂತವರಿಗೆ ಒಂದ್ ಸ್ವಲ್ಪ ತಿದ್ಕೊಳ್ಳಿ ಅನ್ನೋ ಒಂದು ವಿಷಯಕ್ಕೆ, ಒಂದು ವಿಚಾರಕ್ಕೆ ನಾನು ಈ ವಿಡಿಯೋ ಹಾಕಿ ನಿಮ್ ಜೊತೆ ನಾನೇ ಮಾತಾಡ್ತಿದ್ದೀನಿ ನೋಡಿ. ಈಗ ಒಂದು ವಿಡಿಯೋ ಪ್ಲೇ ಆಗುತ್ತೆ ನಿಮಗೆ, ಆಯ್ತಾ? ಆಯ್ತಾ? ಇದರಲ್ಲಿ ಒಬ್ಬ ಹೆಂಗಸು ಆ ಕಡೆಯಿಂದ ಬರ್ತಾಳೆ. ನಮ್ಮ ಮನೆ ಮುಂದೆ ರೋಡಲ್ಲಿ ನಡ್ಕೊಂಡು ಬರ್ತಾಳೆ. ಬಂದವಳು ನೈಟಿ ವೈಟ್ ದುಪ್ಪಟ್ಟ ಹಾಕೊಂಡು ಎಡಗೈಯಲ್ಲಿ ಇದಿಟ್ಕೊಂಡಿದ್ದಾಳೆ, ಬ್ಯಾಗ್ಗಳು ಇಟ್ಕೊಂಡಿದ್ದಾಳೆ. ಸೀದಾ ಹಂಗೆ ಟರ್ನ್ ತಗೋತಾಳೆ ನೋಡಿ. ಟರ್ನ್ ತಗೊಂಡು ನಮ್ಮ ಮನೆ ಮುಂದೆ ನಾನು ತುಳಸಿ ಬೆಳೆಸಿದ್ದೀನಿ. ತುಳಸಿ ಅಮ್ಮ ಎಷ್ಟು ಚೆನ್ನಾಗಿ ಬೆಳೆದಾಳೆ ನಮ್ಮ ಮನೆ ಮುಂದೆ ಅಂದರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾಳೆ. ತುಂಬ ನೋಡೋಕ್ಕೆ ಕಣ್ಣಿಗೆ ಆನಂದ ಆಗುತ್ತೆ ಅಮ್ಮನ ನೋಡಿದ್ರೆ, ಅಷ್ಟು ಚೆನ್ನಾಗಿ ತುಳಸಿ ಗಿಡ ಬೆಳೆದಿದೆ ನಮ್ಮನೇಲಿ. ಅದನ್ನು ಚಿಗುರು ಹೆಂಗೆ ಬಂದಿದೆ ಅಂದರೆ ನೀವು ಯಾರೇ ನೋಡಿದ್ರೂ ಅದನ್ನು ಆನಂದ ಪಟ್ಕೋಬೋದು, ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿರೋ ಗಿಡನ ನಾನೇ ನನ್ನ ಮನೆಗೆ ಕಿತ್ತು ದೇವ್ರಿಗಿಡಲ್ಲ, ಇರೋದು ಹೇಳ್ತೀನಿ. ನಾನೇ ನನ್ನ ಮನೇಲಿ ಬೆಳೆದಿರೋ ಆ ಗಿಡದಲ್ಲಿ ಕಿತ್ತು ದೇವ್ರಿಗಿಡಲ್ಲ. ಯಾಕಂದರೆ ಅಮ್ಮ ಚೆನ್ನಾಗಿ ಬೆಳೆದಾಳೆ, ಸುಮ್ಮನೆ ಯಾಕೆ ಅಂತ. ಅವಳು ಯಾವಳೋ ಅಂದರೆ ಪಾಪ ಕೋಪ ಬಂದ್ಬಿಡುತ್ತೆ. ನಾವು ಈಗ ಬೇರೆ ಥರ ಜನಕ್ಕೂ ಕೂಡ ಮರ್ಯಾದೆ ಕೊಡೋ ಅಂಥ ದೌರ್ಭಾಗ್ಯ ನಮಗೆ ಇಟ್ಕೊಂಡ್ಬಿಟ್ಟಿದೆ, ಆಯಿತಾ? ಪಾಪ ಅವ್ರು ಯಾರೋ ಮಹಿಳೆ ಬಂದು ನಮ್ಮನೆ ಮುಂದೆ ನಾನು ಶ್ರದ್ಧಾ ಭಕ್ತಿಯಿಂದ ಅಮ್ಮನ್ನ ಪೂಜೆ ಮಾಡಿಕೊಂಡು ಬೆಳೆದಿರೋ ತುಳಸಿ ಗಿಡನ ನೋಡಿ, ಅವಳ ದುಪ್ಪಟ್ಟನ ಈಗ ಕಾಣ್ಬೋದು ನಿಮಗಿಲ್ಲಿ. ದುಪ್ಪಟ್ಟ, ಅವಳ ನೈಟಿನೆಲ್ಲ ಹೊರಕೊಂಡ್ಬಿಟ್ಟಿದ್ದಾಳೆ, ಯಾರನ್ನ ತಪ್ಕೊಂಡಂಗೆ. ಪಾಪ ಅವಳು ನನ್ನ ತುಳಸಮ್ಮನ ಗಿಡನ ತಪ್ಕೊಂಡ್ಬಿಡ್ತಿದ್ದಾಳೆ. ತಪ್ಕೊಂಡ್ಬಿಟ್ಟು ಒಂದೇ ಕೈಯಲ್ಲಿ, ಆ ಅಮ್ಮ ಎಷ್ಟು ಆಡಂದ್ರೆ ತುಳಸಿ ಗಿಡ ಬೆಳೆಸಿದವ್ರಿಗೆ ಗೊತ್ತು, ಆ ತುಳಸಿನ ಕಿತ್ತವ್ರಿಗೆ ಗೊತ್ತು. ಅಷ್ಟು ಈಸಿಯಾಗಿ ಕೀಳಕ್ಕಾಗಲ್ಲ, ಅದು ತುಂಬ ಗಟ್ಟಿ. ಆ ಒಂದು ಕೈಲಾದರೂ ಇಟ್ಕೊಂಡು ಒಂದು ಕೈಲಿ ಹಿಂಗೆ ಅಂದರೆ ಮಾತ್ರ ಅದು ಕಟ್ಟಾಗೋದು. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಅದನ್ನು ಒಂದೇ ಕೈಯಲ್ಲಿ ಬಲವಂತದಿಂದ ಹಿಂಗೆ ಕೀಳ್ತಾ ಇದ್ದಾಳೆ. ನಾನು ನೋಡಿ ನಿಮಗೆ ಬ್ಲೋ ಅಪ್ ಮಾಡಿ ಕೆಳಗಡೆ ಹಾಕಿದ್ದೀನಿ ಆ ವಿಡಿಯೋನ, ನೀವು ಗಮನಿಸ್ಬೋದು. ಅವ್ರು ಯಾವ ಥರ ಕೀಳ್ತಿದ್ದಾರೆ. ನನಗೆ ಕೋಪ ಇದೆ ರೀ. ನೀವು ಸೋಷಿಯಲ್ ಮೀಡಿಯಾ ಅಲ್ವಾ, ತುಂಬ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಸಭ್ಯ ಜನಕ್ಕಿಂತ ತುಂಬ ಉತ್ತಮರು ಜಾಸ್ತಿ ಅಲ್ವೇ? ಅದಕ್ಕೋಸ್ಕರ ಆ ಗಿಡನ ಕಷ್ಟಪಟ್ಟು ಬೇರೆ ಸಮೇತ ಅಲಗಾಡೋ ಥರ ಕೀಳ್ತಿದ್ದಾಳೆ. ಗಮನಿಸಿ ನೀವು. ನಾನು ಬೆಳೆಸಿದ ಗಿಡ ಅಂತಲೇ ಅಲ್ರಿ, ಯಾರೇ ಬೆಳೆಸಿದ್ರು ನೋಡೋಕೆ ಚಂದವಾಗಿದ್ದರೆ ನೋಡಿ ಸಂತೋಷ ಪಡಬೇಕು. ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅವರು, ಎಷ್ಟು ಚೆನ್ನಾಗಿದೆಯಲ್ಲಪ್ಪ, ನಾವು ಈ ಥರ ಬೆಳೆಸೋಣ ಅಂತ ಮನೋಭಾವನೆ ಇಟ್ಕೋಬೇಕೇ ಹೊರತು ಯಾರೋ ಬೆಳೆಸಿರೋ ಗಿಡನ ಕಿತ್ಕೊಂಡು ಹೋಗೋದಲ್ಲ. ಇಲ್ಲ, ಆಯಿತಾ? ಇನ್ನೊಂದು ಕ್ಯಾಮ್ರಾದಲ್ಲಿ ನೋಡಿ, ಇದು ಆ ಕಡೆ, ಈ ಕಡೆನೂ ತುಳಸಿ ಗಿಡ ಬೆಳೆಸಿದ್ದೀನಿ. ಅಂದರೆ ನಮ್ಮ ಸೈಟಿನ ಆ ಕಡೆ ಈ ಕಡೆ ಎರಡು ಕಡೆ ಬೆಳೆಸಿದ್ದೀನಿ ನೋಡಿ. ಈ ಕಡೆ ನಡ್ಕೊಂಡು ಹೋಗ್ತಾಳೆ, ಈಗ ನಡ್ಕೊಂಡು ಹೋಗ್ತಿದ್ದಾಳೆ ನೋಡಿ. ನಡ್ಕೊಂಡು ಹೋದೋಳು ಸೀದಾ ಅಲ್ಲಿಗೂ ಹೋಗ್ತಾಳೆ. ಅಲ್ಲಿಗೂ ಹೋಗಿ ಒಂದು ಕಡೆ ಚಿಗುರು ಬಿಡಲ್ರಿ, ಎಲ್ಲ ಕಡೆ ಕಿತ್ಬಿಟ್ಟಿದ್ದಾಳೆ ಪೂರ್ತಿ. ಇದೇನ ಸಂಸ್ಕಾರ? ಬೇರೆಯವರು ಬೆಳೆಸಿರೋ, ಕಷ್ಟಪಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳೆಸ್ಕೊಂಡು ಅವ್ರ ಮನೆ ಮುಂದೆ ಇಟ್ಟಿರೋದನ್ನು, ಅವ್ರ ಮನೆ ಮುಂದೆ ಇಟ್ಟಿರೋದನ್ನ ಇವಳು ಯಾರೋ ಇವಳದೇ ಅಪ್ಪನ ಮನೆದು ಗಿಡ ಅನ್ನೋ ಥರ
ಫುಲ್ಲು ಏನಂತಾರೆ, ಆ ಚಿಗುರು ಎಷ್ಟು ಬಂದಿದೆಯೋ ಅಷ್ಟು ಚಿಗುರು ಬಿಡದೆ ಕಿತ್ತಿದ್ದಾಳೆ. ಒಂದು ಚಿಗುರಿಲ್ಲ ಅದರಲ್ಲಿ. ಮೇಲೆ ನಿಮಗೆ ಗಿಡ ಬೆಳೆಸೋ ಪ್ರೀತಿ ಇದ್ದವರು, ಗಿಡ ಬೆಳೆಸೋರಿಗೆ ಗೊತ್ತಾಗುತ್ತೆ. ಅದು ಚಿಗುರುಗಳು ಬಂದಿತ್ತು, ತುಂಬ ಅಂದವಾಗಿ ಕಾಣ್ತಿತ್ತು ಗಿಡ, ತುಂಬ ಅಂದವಾಗಿ. ನಾನು ಎಲ್ಲೋ ಕೆಲಸ ಮುಗಿಸಿ ಮನೆಗೆ ಬಂದವಳು, ಎಷ್ಟು ನೋವಾಗೋಯ್ತು ನನ್ನ ಮನಸ್ಸಿಗೆ ಅಂದರೆ, ಯಾರಪ್ಪ ನನ್ನ ಗಿಡನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇದು ಭಾವನೆಗಳಿಗೆ ಸಂಬಂಧಪಟ್ಟ ಒಂದು ವಿಷಯ. ಗಿಡಕ್ಕೆ, ಪ್ರಾಣಿಗೆ ಆಗಲಿ, ಏನಕ್ಕೆ ಆಗಲಿ ನಮಗೆ ಬಾಂಧವ್ಯ ಬೆಳ್ಕೊಂಡಿರುತ್ತೆ. ಆ ಬಾಂಧವ್ಯಕ್ಕೆ ಧಕ್ಕೆ ತರಬಾರ್ದು ಯಾರೂ. ಅಂಥದ್ದು ಇವಳು ನೋಡಿ ಆರಾಮಾಗಿ ಕಿತ್ಕೊಂಡು ಹೋಗ್ತಾಳೆ. ಇವಳು ಸಂಸ್ಕಾರ ಎಂಥದ್ದು. ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಗಿಡನೇ ತಾನೇ ರೀ, ಚಿಗುರ್ಕೊಳ್ಳುತ್ತೆ ಬಿಡ್ರಿ. ಚಿಗುರ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಅಲ್ಲ, ಅದು ಮನಸ್ಸಿಗೆ ಆಗೋ ಅಂಥ ಧಕ್ಕೆ. ಯಾರ್ಯಾರು ಪರ್ಮಿಷನ್ ಇಲ್ಲದೆ, ಅವ್ರ ಪರ್ಮಿಷನ್ ಅವ್ರದ್ದೇ ವಸ್ತು ಅಂದಮೇಲೆ ಇವ್ರನ್ನ ಏನಂತ ಹೆಸರಿಡ್ಬೋದು ಹೇಳಿ. ನಾನು ಬೆಳೆಸಿರೋ ಗಿಡಕ್ಕೆ ನನ್ನ ಪರ್ಮಿಷನ್ ತೊಗೋಬೇಕು, ನಾನು ತೊಗೊಳ್ಳೋ ಬೇಡವೋ ಅಂತ. ಅನಾಯಾಸವಾಗಿ ಬಂದು ಯಾರ್ದೋ ಮನೆ ಮುಂದೆ ಬೆಳೆಸಿರೋ ಗಿಡನ ಕಿತ್ಕೊಂಡು ಹೋಗ್ತಾರಲ್ಲ, ಇವ್ರ ಸಂಸ್ಕಾರ ಎಂಥದ್ದು. ಇವ್ರ ಅಪ್ಪ ಅಮ್ಮ ಇವಳು ಎಂಥ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ. ಇವ್ರ ಮನೆ ಮಕ್ಕಳಿಗೆ ಏನಂತ ಸಂಸ್ಕಾರ ಕಲಿಸ್ಕೊಡ್ತಾಳೆ. ಇವಳನ್ನ ನೋಡಿ ಸಮಾಜದಲ್ಲಿ, ಇವಳನ್ನ ಬೇರೆಯವ್ರನ್ನ ನೋಡಿ ಇದೇನ ಕಲಿಯೋದು. ಯಾರ ಮನೆ ಮುಂದೆ ಏನಾದರೂ ಇಟ್ಟಿರಲಿ, ಏನಾದರೂ ಬೆಳೆಸಿರ್ಲಿ, ಕಿತ್ಕೊಂಡು ಹೋಗ್ಬಿಡೋಣ ಅನ್ನೋದನ್ನ ಕಲಿಬೇಕಾ ಇವಳನ್ನ ನೋಡಿ? ಇದು ನ್ಯಾಯನ? ಯಾರಾದರೂ ತಿಳಿದೇ ಈ ಥರ ತಪ್ಪು ಮಾಡ್ತಿದ್ರೆ ನಾ ಕೈ ಮುಗಿದು ಬೇಡ್ಕೊತೇನೆ, ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಯಾರದೇ ಮನೆ ಮುಂದೆ ಏನೇ ವಸ್ತು ಆಗಲಿ, ಗಿಡನೇ ಆಗಲಿ, ಅವ್ರ ಪರ್ಮಿಷನ್ ಇಲ್ಲದೆ ಕೀಳೋದಾಗಲಿ ಮಾಡಬೇಡಿ. ತುಂಬ ನೋವಾಗೋಯ್ತು, ನಂಗೆ ಅಳುನೇ ಬಂತು. ನಾನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೆ, ಕಷ್ಟಪಟ್ಟು. ತುಳಸಮ್ಮ ಬರೋದೇ ಕಷ್ಟ ರೀ. ಆ ಅಮ್ಮ ನಾನೇನೋ ಮಾತಾಡಿದ್ರೆ ಈ ಮೂಢನಂಬಿಕೆ ಮಾತಾಡ್ತೀರ, ಹರಡ್ತಿರಲ್ಲ. ತುಳಸಿ ಅಂದರೆ ನಮಗೆ ಒಂಥರ ಭಯ, ಭಕ್ತಿ, ಪ್ರೀತಿ ಎಲ್ಲ ಒಟ್ಟಿಗೆ ಇರುತ್ತೆ. ನಂಗೆ ನಿಜವಲ್ಲ ಅತ್ತೇ ಬಿಡೋಣ ಅನ್ನೋಷ್ಟು ನೋವಾಯ್ತು ನನಗೆ. ದಯಮಾಡಿ ಯಾರು ಇಂಥ ಕೆಲಸ ಮಾಡಬೇಡಿ ಅಂತ ಕೇಳ್ಕೊತೀನಿ.